ಮಾತಿನ ಭರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಮತ್ತು ಜೀವ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ಜಾತಿ ಧರ್ಮದ ವಿಚಾರದಲ್ಲೂ ಕೂಡ ನಿಂದಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಜಮೀರ್ ಆಪ್ತ ಸಹಾಯಕನಿಂದ ದೂರು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರೋಲ್ಲ, ಸೆಕ್ಷನ್ಗಳ ಮೇಲೆ ಇರ್ತಾವಲ್ಲ, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ಅರೆಸ್ಟ್ ಮಾಡಿಲ್ಲ, ಕರೀತಾ ಇದ್ದೀನಿ. ಕರೆಯೋದನ್ನ ಮನೆ ಹತ್ರಕ್ಕೆ ಹಿಂಗ್ ಬಂದು ಒಂದು ನೋಟಿಸ್ ಕರೀಬಹುದಲ್ಲ, ಅದಕ್ಕೆ ಬಂದಿರೋದು. ನಿಮ್ಗೆ ನೋಟಿಸ್ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟು ಇದು ಮಾಡ್ತಾ ಇದ್ದೀವಿ. ಅದನ್ನ ಕೇಳ್ತಿರೋದು ನಾನು ಅಷ್ಟೇ, ಏನೇನಿಲ್ಲ. ನಾನ್ ಕೋಆಪರೇಟಿವ್ ಖಂಡಿತ ಮಾಡ್ತೇನೆ ಸರ್. ನನಗೆ ಬಹಳ ಲಾಸ್ ಇದಿದೆ. ನಾವು ಕಾನೂನು ಬಿಡಿ ಯಾವ್ದು ಮಾಡೋದಿಲ್ಲ. ಖಂಡಿತ ಬದ್ಧವಾಗಿ ಇದು ಮಾಡ್ತೀವಿ. ಇದನ್ನೇ ಕೇಳಿದ್ ನೀವು ಫಸ್ಟೇ ಕೊಟ್ಟಿರಿ. ನಾನು ಅದು ಎಫ್ಐಆರ್ ಕಾಪಿನ ಕೇಳ್ತಿರ್ಲಿಲ್ಲ. ಇದು ಎಫ್ಐಆರ್ ಕಾಪಿನಾ ಚಿಂಟು? ಇದು ಮಾತ್ರನಾ? ಬನ್ನಿ One second. ಅಲ್ಲ, ನಾನ್ ಬೇಲಬಲ್ ಸರಿ. ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬಹುದಿತ್ತಲ್ಲ. ಇಷ್ಟೊತ್ತಿನಲ್ಲಿ ರಾತ್ರಿ ಟೈಮಲ್ಲಿ ಅಲ್ಲ, ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಂದು ತಪ್ಪು ಅಂತ ಕಾಣಿಸಿದ್ರೆ ಆ ಸೆಕ್ಷನ್ ಅಲ್ಲ. ಈಗ ಇದು ನಿಮ್ಮ ಹತ್ರ ಇಲ್ಲೇ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಕರ್ಕೊಂಡ್ ಬಂದಾಗ ಹೇಳಿ. ಯಾವ್ದು ಗಾಡಿ ಈಗ? ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಬಂದು ನನ್ನನ್ನ ಚಾಮರಾಜಪೇಟೆ PSI ಸರ್. ಚಾಮರಾಜಪೇಟೆ PSI ತಾನೆ? ಚಾಮರಾಜಪೇಟೆ PSI ಸರ್. ಚಾಮರಾಜಪೇಟೆ PSI ತಾನೆ ಸ್ನೇಹಿತರೆ? ಚಾಮರಾಜಪೇಟೆ PS ನವರು ನನ್ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐ ಥಿಂಕ್ ಇದು ವಿಚಾರಣೆ ಅಲ್ಲ, ಬಂಧನವೇ. 299 ಪ್ರಕಾರ ಆಗಿದೆ. ನಾವು ಹೋಗ್ತಾ ಇದ್ದೇವೆ. ವಿಚಾರಣೆ ಇದೀನಿ, ಬಂಧನ ಅಲ್ಲ ಅಂತ ನೀವೇ ಹೇಳ್ತೀರಿ, ವಿಚಾರಣೆ ಅಂತ ಹೇಳ್ತೀರಿ. ನನ್ನನ್ನ ಚಾಮರಾಜಪೇಟೆ PS ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗಿ ಅಲ್ಲಿದೇನಿದೆ ಅದನ್ನ ನಾನು ನೋಡ್ತೇನೆ. ಅದೇ ಮಾಮ ಒಟ್ಟಿಗೆ ಕಳಿಸ್ಕೊಟ್ರಿ ಒಬ್ಬರಿಗೆ, ಮತ್ತೆ ವಿಡಿಯೋನ ಕಳಿಸ್ಕೊಟ್ರಿ. ಬಂದಿದ್ರು ನಂಗೆ ಗೊತ್ತಾಯ್ತು.